ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಮು 35ನೇ ವೀಡಿಯೋ. ಯಾವುದ್ರ ಬಗ್ಗೆ ಅಂದರೆ ಸರ್ಕಲ್ ಪ್ರಾಬ್ಲಮ್ಗಳು ಮಾಡ್ತೀನಿ ಇವಾಗ. ಯಾವ ಥರ ಕೇಳೋರಲ್ಲಿ ಒಂದು ಸರ್ಕಲ್ ಕೊಟ್ಬಿಟ್ಟು ಅದರದ್ದು ರೇಡಿಯಸ್ಸು 1 ಯೂನಿಟ್ ಅಂತ ಕೊಟ್ಟಿರ್ತಾರೆ. ಈ ರೇಡಿಯಸ್ಸು 1 ಯೂನಿಟ್ ಆದರೆ ಅದರದ್ದು ಏನೇನು ಕಂಡುಹಿಡಿಬೇಕು, ಇವಾಗ ಡಯಾಮೀಟ್ರ್ ಎಷ್ಟು ಅಂತ ಕಂಡುಹಿಡಿಬೇಕು, ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು, ಅದೇ ಥರ ಪೆರಿಮೀಟ್ರ್ ಎಷ್ಟು ಅನ್ನೋದು ಕಂಡುಹಿಡಿಬೇಕು. ಯಾವ ಥರ ಕಂಡುಹಿಡಿಯೋದು ಅಂದರೆ ಇವಾಗ ಈ ಥರ ಮಾಡಬೇಕು. ಡಯಾಮೀಟ್ರು ಅಂದರೆ ರೇಡಿಯಸ್ಟು 2 ಯೂನಿಟ್ ಆಗಿರ್ತದೆ. ಸೆಂಟ್ರಿಂದ ಯಾವುದೇ ಪಾಯಿಂಟಿಗೆ ಲೈನ್ ಎಳೆದ್ರೂ ಅದು ರೇಡಿಯಸ್ ಆಗಿರ್ತದೆ. ಅದೇ ಸೆಂಟ್ರಿಂದ ಪೂರ್ತಿ ಲೈನ್ ಎಳೆದಾಗ ಡಯಾಮೀಟ್ರ್ ಆಗಿ ಅದು ರೇಡಿಯಸ್ 2ರಷ್ಟು ಇರ್ತದೆ. 2 R ಅಂತ ಮಾಡಿ ಎಷ್ಟು 2 ಟೈಮ್ಸ್ ಆಫ್ 1 2 ಯೂನಿಟ್ ಆಗಿರ್ತದೆ ಡಯಾಮೀಟ್ರು. ರೇಡಿಯಸ್ 1 ಆದರೆ ಡಯಾಮೀಟ್ರ್ 2. ಏರಿಯಾ ಅಂದರೆ ಏನು ಅಂದರೆ πr² ಅಂತ. πr² ಅಂದರೆ π ಟೈಮ್ಸ್ ಆಫ್ R ಅಂದರೆ ಎಷ್ಟು, ಇಲ್ಲಿ 1 ಯೂನಿಟ್ಟು, 1 ಸ್ಕ್ವೇರು 1 ಒಂದ್ಲಿ ಎಷ್ಟು 1 ಆಗಿರ್ತದೆ. ಹಂಗಾಗಿ π ಟೈಮ್ಸ್ ಆಫ್ 1 ಅಂದರೆ π² ಯೂನಿಟ್ಗಳು ಇದ್ರದ್ದು ಏರಿಯಾ ಆಗಿರ್ತದೆ. ಅದೇ ಥರ ಪೆರಿಮೀಟ್ರ್ ಎಷ್ಟಾಗಿರ್ತದೆ 2πr ಅಂತ ಆಗಿರ್ತದೆ ಪೆರಿಮೀಟ್ರು. 2πr ಅಂದರೆ ಏನು, ಈ ಥರ 2πr ಅಂದರೆ 2 ಟೈಮ್ಸ್ ಆಫ್ π ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು 1 ಯೂನಿಟ್ಟು, 2 ಒಂದ್ಲಿ 2, ಅಲ್ಲಿಗೆ 2π ಯೂನಿಟ್ಗಳಾಗಿರ್ತದೆ. ಇದೇನು π ಯೂನಿಟ್ ಅಂದರೆ ಪೈಗೆ ಯಾವುದಾದ್ರೂ ವ್ಯಾಲ್ಯೂ ತೊಗೋಬೋದು. ಪೈ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಯಾವುದು ಅಂದರೆ ಇದು 22/7, ಇಲ್ಲ ಅಂದರೆ 3.14 ಅನ್ನೋದು. ಆ್ಯಕ್ಚುಯಲ್ ವ್ಯಾಲ್ಯೂ ಅದು ಕರೆಕ್ಟಾಗಿ 3.14, 1.59 ಈ ಥರ ಕಂಟಿನ್ಯೂಸ್ ಆಗಿ ಹೋಯ್ತಾ ಇರ್ತದೆ ಅದು. ಇದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ 22/7, 3.14 ಈ ಥರ ನಿಲ್ಲಿಸ್ಬೋದು. ಇಲ್ಲ ಅದೆರಡು ಹಾಕ್ಬಿಟ್ಟು 22/7 ಇಲ್ಲ 3.14 ಹಾಕ್ಬಿಟ್ಟು ಗುಣಿಸ್ಬೇಕು. ಅವಾಗ ಏರಿಯಾ ಮತ್ತು ಪೆರಿಮೀಟ್ರ್ ಸಿಕ್ಕಿರ್ತದೆ ಕರೆಕ್ಟಾಗಿ. ಅದೇ ಥರ ಇನ್ನೊಂದು ಪ್ರಾಬ್ಲಮಲ್ಲಿ ಏನಂತ ಕೊಟ್ಟಿರ್ತಾರೆ, ಈ ಥರ ಕೊಟ್ಟವರು. ಇದರಲ್ಲಿ ಎಷ್ಟು ಇದ್ರದ್ದು ರೇಡಿಯಸ್ಸು 2 ಯೂನಿಟ್ಟು. ಇವಾಗ ಅದು 3 ಕಂಡುಹಿಡಿಬೇಕು. ಯಾವ್ಯಾವುದು, ಏರಿಯಾ ಎಷ್ಟು ಅನ್ನೋದು, ಪೆರಿಮೀಟ್ರ್ ಎಷ್ಟು ಅನ್ನೋದು, ಡಯಾಮೀಟ್ರು ಎಷ್ಟು ಅನ್ನೋದು. ಅದೇ ಥರ ಡಯಾಮೀಟ್ರು ಅಂದರೆ ಎಷ್ಟು, 2 ಟೈಮ್ಸ್ ಆಫ್ ರೇಡಿಯಸ್ಸು, 2 4 ಯೂನಿಟ್ಗಳು ಡಯಾಮೀಟ್ರು. ಅದೇ ಥರ ಏರಿಯಾ ಎಷ್ಟು ಇದ್ರದ್ದು πr² ಏರಿಯಾ. πr² ಅಂದರೆ ಇದ್ರ ಥರ π ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು 2 ಯೂನಿಟ್ಟು, 2 ಸ್ಕ್ವೇರು, ಅಲ್ಲಿಗೆ 2 4 ಅಂತ ಆಗಿರ್ತದೆ. ಅವಾಗಿದು π ಟೈಮ್ಸ್ ಆಫ್ 4π² ಯೂನಿಟ್ ಅನ್ನೋದು ಅದ್ರ ಏರಿಯಾ. ಬೇಕಾದರೆ 3.14 ಇಲ್ಲ 22/7 ಗುಣಿಸ್ಬಿಟ್ಟು ಕರೆಕ್ಟಾಗಿ ವ್ಯಾಲ್ಯೂ ಕಂಡುಹಿಡಿಬೋದು. ಪೆರಿಮೀಟ್ರ್ ಎಷ್ಟು ಅಂದರೆ 2πr ಅಂತ ಕೊಟ್ಟವ್ರೆ. ಇವಾಗ 2πr ಅಂದರೆ ಎಷ್ಟು ಪೆರಿಮೀಟ್ರು, 2 ಟೈಮ್ಸ್ ಆಫ್ π ಟೈಮ್ಸ್ ಆಫ್ 2 ಯೂನಿಟ್ಟು, 2 4 ಟೈಮ್ಸ್ ಆಫ್ π ಅಂದರೆ 4π. ಇದು ಪೆರಿಮೀಟ್ರು, ಏರಿಯಾ ಮತ್ತು ಇದು ಡಯಾಮೀಟ್ರು. ಅದೇ ಥರ ಕೆಲವು ಲೆಕ್ಕದಲ್ಲಿ ಏನು ಮಾಡಿರ್ತಾರೆ, ರೇಡಿಯಸ್ನ 7ರಿಂದ ಡಿವೈಡ್ ಆಗೋ ನಂಬರ್ ಕೊಟ್ಟಿರ್ತಾರೆ. 3.5, 7, 14, 21 ಈ ಥರ. ಆವಾಗ ಈ ಥರ πr² ಅಂತ ಮಾಡಿದಾಗ π ಟೈಮ್ಸ್ ಆಫ್ 7² ಅಂತ ಆಯ್ತದೆ ಏರಿಯಾ. ಇವಾಗ ಪೈ ಬದಲು ಏನು ತೊಗೋಬೋದು, 22/7 ಅಂತ ತೊಗೋಬೋದು. 7 ಒಂದ್ಲಿ ಅಲ್ಲಿ 2 7ಅಲ್ಲಿ 1 7 ಡಿವೈಡ್ ಮಾಡಿಬಿಟ್ಟು 22 ಟೈಮ್ಸ್ ಆಫ್ 7, 22 5ಲಿ 110, 22 2ಲಿ 44, 154 ಅಂತ ಸ್ಕ್ವೇರ್ ಯೂನಿಟ್ ಅಂತ ಬರೀಬೋದು. ಈ ಥರ ಕೇಳ್ತಾರೆ ಒಂದೊಂದು ಸತಿ ಪೈಯಲ್ಲೇ ಉತ್ತರ ಇರ್ತದೆ. ಇಲ್ಲ 7ರಿಂದ ಡಿವೈಡ್ ಆಗದೇ ಇದ್ದಾಗ ಇದನ್ನು ಗುಣಿಸ್ಬೋದು 3.14ರಿಂದ. ಇವಾಗ ಇದ್ರದ್ದು ಯಾವುದು ರಿವರ್ಸ್ ಪ್ರಾಬ್ಲಮ್ ಅಂದರೆ ಈ ಥರ ಏನು ಕಂಡುಹಿಡಿಬೇಕು, ರೇಡಿಯಸ್ ಎಷ್ಟು ಅಂತ ಕಂಡುಹಿಡಿಬೇಕು. ಇವಾಗ ಅವ್ರು ರೇಡಿಯಸ್ ಎಷ್ಟು ಅಂತ ಕಂಡುಹಿಡಿಬೇಕು. ಅವ್ರೇನೇನು ಕೊಟ್ಟವ್ರು, ಒಂದೇ ಕೊಟ್ಟಿರೋದು. ಏರಿಯಾ ಎಷ್ಟು ಅಂತ ಕೊಟ್ಟವ್ರೆ ಅಂದರೆ 25π² ಯೂನಿಟ್ ಅಂತ ಕೊಟ್ಟವ್ರೆ ಏರಿಯಾನ. ಇವಾಗ ಅದ್ರದ್ದು ಪೆರಿಮೀಟರು ಎಷ್ಟು ಅಂತ ಕಂಡುಹಿಡಿಬೇಕು, ರೇಡಿಯಸ್ಸು ಡಯಾಮೀಟರು ಎಲ್ಲನೂ ಕಂಡುಹಿಡಿಬೇಕು. ಏರಿಯಾ ಆಫ್ ಸರ್ಕಲ್ ಅಂದಾಗ ಏನಿರ್ತದೆ, πr² ಅಂತ ಆಯ್ತದ. ಅದೇ ಥರ ಇಲ್ಲೆಷ್ಟು ಅಂತ ಕೊಟ್ಟವ್ರು ಏರಿಯಾ 25π = πr² ಆಗಿರ್ತದೆ. ಈ ಕಡೆ ಆ ಕಡೆ 2 ಕಡೆನೂ π ಡಿವೈಡ್ ಮಾಡ್ಬೋದು. 2 ಕಡೆನೂ π ಡಿವೈಡ್ ಮಾಡೋದ್ರಿಂದ 25 = r² ಅಂತ ಆಯ್ತದೆ. r² ಆ ಕಡೆ ಬಂದಾಗ ಏನಾಗಿರ್ತದೆ, √25 ± √25 ಆಯ್ತದೆ. ಇವಾಗ 25 ಏನಂತ ಬರಿಬೋದು, 5 ಟೈಮ್ಸ್ ಆಫ್ 5 ಅಂತ ಬರಿಬೋದು. 5 ಟೈಮ್ಸ್ ಆಫ್ 5 ಅಂದರೆ 5² ಅಂತ ಬರಿಬೋದು. √5² ಅಂತಾಗಿ ಅದು ಡಿವೈಡ್ ಆದಾಗ 5 ಅಂತ ಆಯ್ತದೆ.
ಇಲ್ಲಿ ಮೈನಸ್ಸು ಸೈಡ್ ಲೆಂತ್ ಇರೋದ್ರಿಂದ ಈ ಮೈನಸ್ ವ್ಯಾಲ್ಯೂ ತಗೊಳ್ಳೋದಿಲ್ಲ, ಬರೀ ಪ್ಲಸ್ ವ್ಯಾಲ್ಯೂ ತಗೊಳ್ಳೋದು. ಹಂಗಾಗಿ ರೇಡಿಯಸ್ಸು 5 ಯೂನಿಟ್ ಆಯ್ತು ಇದರಲ್ಲಿ. ಇವಾಗ ಪೆರಿಮೀಟರ್ ಎಷ್ಟು ಅಂತ ಕಂಡುಹಿಡಿಯಬೇಕು. ಪೆರಿಮೀಟರು 2πr ಅಂತ ಆಗಿರ್ತದೆ. ಅದು 2 ಟೈಮ್ಸ್ ಆಫ್ π ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು ಸಿಕ್ತು, 5 ಯೂನಿಟ್ ಅಂತ ಸಿಕ್ತು. ಟೈಮ್ಸ್ ಆಫ್ 5 ಅಂತ ಬರಿಬೋದು. 2 5 10, ಪೆರಿಮೀಟರು 10π ಯೂನಿಟ್ಗಳಾಗಿರ್ತದೆ. ಅದೇ ಥರ ಡಯಾಮೀಟರ್ ಎಷ್ಟು ಅಂತ ಕೇಳಿದಾಗ 2 ಟೈಮ್ಸ್ ಆಫ್ ರೇಡಿಯಸ್ಸು 2 ಸತಿ ಹಾಕೋದು, ಅದು ಟೋಟಲ್ ಡಯಾಮೀಟ್ರ್ ಆಗಿರ್ತದೆ. ಅದೆಷ್ಟಾಗಿರ್ತದೆ, 2 ಟೈಮ್ಸ್ ಆಫ್ 5, 2 5 10 ಯೂನಿಟ್ಗಳು ಡಯಾಮೀಟ್ರು. ಈ ಥರ ಏರಿಯಾ ಕೊಟ್ಬಿಟ್ಟು ರೇಡಿಯಸ್ ಕಂಡುಹಿಡಿಯೋಕ್ಕೆ ಕೇಳ್ಬೋದು, ಇಲ್ಲ ರೇಡಿಯಸ್ಸು ಡಯಾಮೀಟರ್ ಕೊಟ್ಬಿಟ್ಟು ಏರಿಯಾ ಪೆರಿಮೀಟರ್ ಕಂಡುಹಿಡಿಯೋಕ್ಕೆ ಕೇಳ್ಬೋದು. ಬಾಯ್.